लक्ष्मीरमण गोविंद आंजनेय वरद गोविंद आपद्बांधव गोविंद भक्तवत्सल गोविंद भक्तजन पोषक गोविंद गोविंद हरि गोविंद नमो पार्वती पतये నేను చెప్పలేదాన్ని అది ఉండదు వాళ్ళు మాట్లాడి ಆಗ್ಬಿಡ್ಲಿ ಇರಪ್ಪ. ಇದು ಸರ್ಕಾರದಿಂದ 5 ಕೋಟಿ ಅನುದಾನ ಕೊಟ್ಟಿರ್ತಾರೆ. ಎಲ್ಲೆಲ್ಲಿ ಅಲ್ಪಸಂಖ್ಯಾತರು ಇರ್ತಾರೆ ಆ ಜಾಗನ ಅಭಿವೃದ್ಧಿ ಮಾಡಬೇಕು ಅಂತ ವಿಶೇಷವಾಗಿ ಅನುದಾನ ಬಂದಿರುತ್ತೆ. KGF ಅಲ್ಲಿ ಕೆಲವೊಂದು ಮೈನಾರಿಟಿ ಏರಿಯಾಸು ಮತ್ತು ಸ್ಲಮ್ ಥರ ಇರುವಂಥ ಏರಿಯಾಸ್ ರೋಡ್ಸ್ನ ಡ್ರೈನ್ಸ್ನ ಡೆವಲಪ್ ಮಾಡಿಕೊಂಡು ಮತ್ತು ಅದಾದಮೇಲೆ ಗ್ರಾಮೀಣ ಭಾಗದಲ್ಲೂ ಸುಂದರಪಾಳ್ಯ JK ಪುರ ಸಂಘನಹಳ್ಳಿ ಆ ಜಾಗದಲ್ಲೂ ಕೂಡ ಈ ಜಾಗದಲ್ಲಿ ಇವತ್ತು ಸುಂದರಪಾಳ್ಯ 20 ಲಕ್ಷದಲ್ಲಿ ಎಲ್ಲಿ ಅಲ್ಪಸಂಖ್ಯಾತರು ಇರ್ತಾರೆ ಆ ಜಾಗದಲ್ಲಿ ಈ ಏರಿಯಾಸ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಫಂಡ್ಸ್ ಕೊಟ್ಟಿರ್ತಾರೆ. ಇದು 5 ಕೋಟಿಯ ಅಭಿವೃದ್ಧಿಯ ಅನುದಾನ. ಇದು 5 ಕೋಟಿ ನಗರ ಭಾಗದಲ್ಲಿ ಮತ್ತು ಗ್ರಾಮೀಣ ಭಾಗದಲ್ಲಿ. ಇದಾದಮೇಲೆ ಸಂಘನಹಳ್ಳಿಯಲ್ಲಿ JK ಪುರದಲ್ಲೂ ಕೂಡ ಕೆಲಸ ನಡೀತಾ ಇದೆ. ಒಂದು ಜಾಗದಲ್ಲಿ ಕೆಲಸ ವಿಸಿಟ್ ಮಾಡಲಿಕ್ಕೆ ಬಂದಿದ್ದು ಇವತ್ತು ಪ್ರಗತಿ ಹೇಗೆ ನಡೀತಾ ಇದೆ ಅಂತಂದ್ಬಿಟ್ಟು. ನಗರ ಭಾಗದಲ್ಲೂ ಕೂಡ ಕ್ವಾಲಿಟಿ ಕೆಲಸ ಮಾಡಿದ್ದಾರೆ. ಮೈನಾರಿಟಿದು ಹೊಸ್ದಾಗಿ ಬಂದಿದ್ದಾರೆ. ಇದೇ ಫಸ್ಟ್ ಟೈಮ್ ಅಲ್ವಾ ನೀವು ಈ ಕಡೆ ಬಂದು ಕೆಲಸ ಮಾಡ್ತಾ ಇರೋದು. ಕ್ವಾಲಿಟಿ ಕೆಲಸ ತಗೊಳ್ಳೋ ಅಂಥದ್ರಲ್ಲಿ ಪರಿಶೀಲನೆಗೋಸ್ಕರ ಬಂದಿದ್ದೀವಿ. ಕೆಲಸ ಮಾಡಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ವಿಸಿಟ್ ಮಾಡಿರಲಿಲ್ಲ. ಸೊ ಆ ವಿಚಾರವಾಗಿ ಬಂದಿರುವಂಥದ್ದು. ಸುಂದರಪಾಳ್ಯಗೆ ಪಶು ಆಸ್ಪತ್ರೆ ಸಂಖ್ಯೆ ಆಗಿದೆ. ಹೌದು. ಸೊ ಹಿಂದೆ ನಮಗೆ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರನ್ನ ನಾವು ಕಳೆದ ಸೆಷನಲ್ಲಿ ನಾವು ರಿಕ್ವೆಸ್ಟ್ ಕೊಟ್ಟಿದ್ವಿ. ನಮಗೆ 1-2 ಜಾಗದಲ್ಲಿ ಬೇಕು ಅಂತಂದ್ಬಿಟ್ಟು. ಎಲ್ಲಿ ಇದ್ರದ್ದು ಇಂಪಾರ್ಟೆನ್ಸ್ ಇದೆ ಅಂತಂದಾಗ 3-4 ಜಾಗದಲ್ಲಿ ಪದೇ ಈ ಭಾಗದ ರೈತರು ಒತ್ತಾಯ ಮಾಡ್ತಾಯಿದ್ರು. ಜಾಸ್ತಿ ನಾವು ಪಶು ಸಂಗೋಪನೆಯಲ್ಲಿ ಜಾಸ್ತಿ ನಾವು ಒತ್ತು ಕೊಟ್ಟಿದ್ದಾರೆ ನಮ್ಮ ಭಾಗದ ಗ್ರಾಮೀಣ ಭಾಗದಲ್ಲಿರುವಂಥ ರೈತರು. ಸೊ ಎಲ್ಲೆಲ್ಲಿ ಪಶು ಆಸ್ಪತ್ರೆ ಇದ್ದರೆ ಅದು ಅನುಕೂಲ ಆಗುತ್ತೆ. ಮತ್ತು ಇತ್ತೀಚೆಗೆ ನಾವು ಅದು ಕಾಲು ಬಾಯಿ ರೋಗಕ್ಕೆ ತುತ್ತಾಗಿತ್ತು ಎಷ್ಟೊಂದು ಹಸುಗಳು. ಅದಕ್ಕೆ ಅಂಥ ಎಲ್ಲ ಸಮಸ್ಯೆಗಳನ್ನ ಗಮನದಲ್ಲಿಟ್ಕೊಂಡು ಕೂಡ ನಾವು KGF ನಗರ ಭಾಗದಲ್ಲಿ 1-2 ಇತ್ತು. ಆ ಕಡೆ ಒಂದು ಮಾರಿಕುಪ್ಪಂಗೆ ಆಂಡರ್ಸನ್ಪೇಟೆಯಿಂದ ಮುಂದಕ್ಕೆ ಒಂದಿತ್ತು. ಸೊ ಅದು ನೋಡಿಕೊಂಡು ಒಂದನ್ನು ಬಡಮಾಕ್ನಹಳ್ಳಿಗೆ ಶಿಫ್ಟಿಂಗ್ ಮೇಲೆ ಒಂದು ಪಶು ಆಸ್ಪತ್ರೆ ಕೊಟ್ಟಿದ್ದೀವಿ. ಇದು ಸುಂದರಪಾಳ್ಯಕ್ಕೆ ವಿಶೇಷವಾಗಿ 3 ಕೇಳಿದ ಜಾಗದಲ್ಲಿ ಒಂದು ಕೊಟ್ಟಿದ್ದಾರೆ. ಇನ್ನೂ 3 ಪಾಯಿಂಟ್ಗೆ ನಾನು ಪಶು ಆಸ್ಪತ್ರೆ ಕೇಳಿದ್ದೆ. ಇನ್ನೊಂದು ಆ ಕಡೆ ರಾಜ್ಪೇಟ್ ರೋಡು, ಇನ್ನೊಂದು ವೆಂಕಸಂದ್ರ ಇಲ್ಲೂ ಕೇಳಿದ್ವಿ. ಒಂದು ಜಾಗದಲ್ಲಿ ಈಗ ಕೊಟ್ಟಿದ್ದಾರೆ. ಬರೋವಂಥ ದಿನಗಳಲ್ಲಿ ಅಲ್ಲಿಗೂ ಕೂಡ ಒಂದು ರಾಜ್ಪೇಟ್ ರೋಡು, ಇನ್ನೊಂದು ವೆಂಕಸಂದ್ರ ಪಂಚಾಯಿತಿ ಆ ಭಾಗಕ್ಕೂ ತರಬೇಕು ಅನ್ನೋವಂಥ ಒಂದು ಪ್ರಯತ್ನದಲ್ಲಿ ಒಂದು ಯಶಸ್ವಿಯಾಗಿದೆ. ಸುಂದರಪಾಳ್ಯ ಪಂಚಾಯಿತಿಗೆ ಒಂದು ಪಶು ಆಸ್ಪತ್ರೆ ಬಂದಿದೆ. ಗ್ರಾಮಸ್ಥರ ಬೇಡಿಕೆ ಒಂದು ಏನು ಸಮಸ್ಯೆ ನಾನು ನೋಡಿದೆ ಅಂದರೆ ಜಲ್ ಜೀವನ್ ಮನೆಗೂ ಗಂಗೆ ಅನ್ನೋವಂಥ ಒಂದು ಇದರದ್ದು ರಸ್ತೆಗಳನ್ನ ಹಗದ ಮೇಲೆ ಪೈಪ್ಲೈನ್ ವ್ಯವಸ್ಥೆ ಮಾಡಬೇಕು, ಕುಡಿಯೋ ನೀರು ಪ್ರತಿ ಮನೆಗೂ ಕೊಡಬೇಕು ಅನ್ನೋವಂಥ ಉದ್ದೇಶ ಕರೆಕ್ಟಾಗಿದೆ. ಅದರ ಜೊತೆಯಲ್ಲಿ ಕೆಲಸ ಮಾಡುವಂಥ ಯಾರು ಕಾಂಟ್ರಾಕ್ಟ್ರಿಗೆ ಜವಾಬ್ದಾರಿ ವಹಿಸಿರ್ತಾರೆ ರಸ್ತೆ ಅಗಿಯೋದ್ರಲ್ಲಿರೋ ಆಸಕ್ತಿ ಮುಚ್ಚಿ ಆ ಭಾಗದಲ್ಲಿ ಸ್ಥಳೀಯವಾಗಿ ಶಾಲೆಗೆ ಹೋಗೋ ಮಕ್ಕಳು, ವಯಸ್ಸಾಗಿರೋರು ಭಾಳ ಏನಾದರೂ ತಾಪತ್ರೆಯಿಂದ ಪ್ರಯತ್ನದಿಂದ 2 ವೀಲರಲ್ಲೋ ಆಟೋ ಅಲ್ಲೋ ಹೋಗಬೇಕು ಅಂತಂದರೆ ಆ ರಸ್ತೆಗಳನ್ನ ಖಂಡಿತವಾಗೂ ಹೇಗೆ ಜನಗಳು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಆ ಮಟ್ಟಕ್ಕೆ ಹದಗೆಡ್ಸಿರ್ತಾರೆ.
ಅಗಿಯೋದಷ್ಟೇ ಅವ್ರದ್ದು ಜವಾಬ್ದಾರಿ ಅನ್ಕೊಂತಾ ಇದ್ದಾರೆ. ಅದನ್ನ ರೆಸ್ಟೋರೇಷನ್ ಮಾಡ್ತಾ ಇಲ್ಲ. ಮತ್ತೆ ಯಥಾಸ್ಥಿತಿಗೆ ರಸ್ತೆನ ಮಾಡಿ ಬಿಟ್ಟು ಬರ್ತಾ ಇಲ್ಲ. ಗುಂಡಿ ಮುಚ್ಚೋದು ಮತ್ತೆ ಅದನ್ನ ಸಮತಟ್ಟು ಮಾಡೋದು, ಅಲ್ಲಿರೋಂಥ ಸ್ಥಳೀಯರಿಗೆ ತೊಂದರೆ ಆಗದೆ ಇರೋಂಗೆ ನೋಡ್ಕೊಳ್ಳೋ ಅಂತ ಕಾಳಜಿನ ವಹಿಸ್ತಾ ಇಲ್ಲ. ಕೆಲಸ ಆಯ್ತಾ ವಾಪಸ್ ಹೋಗ್ತಾ ಇದ್ದಾರೆ. ಅಗಿತರ ರೋಡ್ ಪೈಪ್ಲೈನ್ ಮಾಡಿದೀವ ಹೋಗ್ತಾ ಇದ್ದಾರೆ. ಅದು ಭಾಳ ತಪ್ಪದು. ಯಾರೇ ಮಾಡಲಿ, ಎಲ್ಲಿಂದಾದ್ರೂ ಕಾಂಟ್ರಾಕ್ಟರ್ ಬರಲಿ, ಆ ಕೆಲಸ ಮಾಡ್ತಾ ಇರೋದೇ ಭಾಳ ತಪ್ಪು. ಇವಾಗ ಮಳೆ ಬಂದಿರುತ್ತೆ, ಅರ್ಜೆಂಟಾಗಿ ಬೆಳಗ್ಗೆ ಸಂಜೆ ಕತ್ಲಲ್ಲಿ ಓಡಾಡುವಂಥವ್ರಿಗೆ ಗುಂಡಿಯಿಂದ ಆಗುವಂಥ ಸಮಸ್ಯೆಗಳು, ಚಿಕ್ಕ ಮಕ್ಕಳು ಬಿದ್ದರೂ ಕಷ್ಟನೇ, ದೊಡ್ಡವ್ರು ಬಿದ್ದರೂ ಕಷ್ಟನೇ. ಯಾರು ಬಿದ್ರೂ ಚೇತರಿಸ್ಕೊಳ್ಳೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ. ಅವ್ರದ್ದೇನೂ ತಪ್ಪಿರಲ್ಲ. ಆ ಥರ ಆ ರಸ್ತೆಗಳನ್ನ ಹದಗೆಡಿಸಿ ಹೋಗ್ತಾ ಇದ್ದಾರೆ. ಅದು ಭಾಳ ತಪ್ಪಿದೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಮಾತಾಡಿದ್ದೀವಿ. ಬಂದು ವಿಸಿಟ್ ಮಾಡಿ ಅವ್ರ ಹತ್ರ ಕೆಲಸ ತಗೋಬೇಕು. ಅಲ್ಲಿವರೆಗೂ ಬಿಲ್ಸ್ನ ಪೆಂಡಿಂಗ್ ಇಡಬೇಕು. ಏನು ಕ್ವಾಲಿಟಿ ಕೆಲಸ ಮಾಡಿದ್ದಾರೆ ನೋಡಿ ಕೊಡಲಿ. ಅವ್ರದ್ದು ಪೈಪ್ಲೈನ್ ಮಾಡಿದಾರಲ್ಲ, ಜಲ್ ಜೀವನ್ದು ಪೈಪ್ಲೈನ್ ಮಾಡಿದಾರಲ್ಲ, ಅವ್ರ ಕ್ವಾಲಿಟಿ ವರ್ಕ್ ನೋಡಿ ಅವ್ರ ಬಿಲ್ಸ್ನ ರಿಲೀಸ್ ಮಾಡಿ. ಅವ್ರದ್ದು ಜವಾಬ್ದಾರಿ ಆಗಿರುತ್ತೆ. ಅದಾದ್ಮೇಲೆ ಪಂಚಾಯತಿಯವ್ರಿಗೂ ಹೇಳಿದ್ದೀನಿ, ಪಿ ಡಿ ಅವ್ರಿಗೆ ಪರ್ಮಿಷನ್ ಇಲ್ಲದೆ ಅವ್ರು ಬಂದು ರಸ್ತೆ ಅಗಿಲಿಕ್ಕೆ ಆಗಲ್ಲ. ಪಂಚಾಯತಿ ಪಿ ಡಿ ಅವ್ರದ್ದು ಏನು ಜವಾಬ್ದಾರಿ ಅಂದರೆ, ಪರ್ಮಿಷನ್ ಕೊಡೋಕೆ ಮುಂಚೆ ಅವ್ರ ಹತ್ರ ಒಂದು ಲೆಟ್ರ್ ತೊಗೊಬೇಕು. ನಾವು ರಸ್ತೆ ಅಗದ್ಮೇಲೆ ಮತ್ತೆ ನಾವು ಅದನ್ನು ರೆಸ್ಟೋರೇಷನ್ ಮಾಡಿಕೊಡ್ತೀವಿ. ಯಾವ ಥರ ರಸ್ತೆ ಇದೆ ಅದು ಆ ಮಟ್ಟಕ್ಕೆ ನಾವು ಮತ್ತೆ ಸಮತಟ್ಟು ಮಾಡಿಕೊಡ್ತೀವಿ ಅಥವಾ ರೆಸ್ಟೋರೇಷನ್ ಮಾಡ್ತೀವಿ ಅಂತ ರೈಟಿಂಗಲ್ಲಿ ಲೆಟ್ರ್ ಕೊಡೋವರೆಗೂ ಅವ್ರಿಗೆ ಪರ್ಮಿಷನ್ ಕೊಡ್ಕೂಡ್ದು. ಸ್ಥಳೀಯವಾಗಿ ಮೆಂಬರು ಅಥವಾ ಆ ಭಾಗದಲ್ಲಿ ಮುಖಂಡರಿರ್ತಾರಲ್ಲ, ಅವರಿಗೆ ಮುಂದೆ ಕರೆದು ಇಂಥ ಕಾಂಟ್ರಾಕ್ಟ್ರಿಗೆ ಇಷ್ಟು ಕೆಲಸ ಆಗಿದೆ, ಅವ್ರು ಬಂದು ಮಾಡ್ಕೊಳ್ಳೋವಾಗ ಮಿಕ್ಕಿದ ಕೆಲಸನೂ ಮಾಡಿಸ್ಕೊಳ್ಳಿ ಅನ್ನೋವಂಥ ಅವೇರ್ನೆಸ್ ಕೂಡ ಕೊಡಬೇಕು ಪಂಚಾಯತಿಯಲ್ಲಿ ಜವಾಬ್ದಾರಿ ಇರೋರು. ಸೊ ಇದೆಲ್ಲನೂ ಎಲ್ರದ್ದು ಜವಾಬ್ದಾರಿ ಆಗಿರುತ್ತೆ. ಒಬ್ಬರ ಮೇಲೆ ದೋಷ ಆರೋಪಣೆ ಮಾಡೋಕ್ಕೆ ಆಗಲ್ಲ. ಕಲೆಕ್ಟಿವ್ ಆಗಿ ಕೆಲಸ ತಗೋಬೇಕು. ಈಗ ಪ್ರತಿ ಮನೆಗೂ ನೀರು ಸಿಗಲಿ ಅನ್ನೋದು ಉದ್ದೇಶ ಕರೆಕ್ಟಾಗಿದೆ. ಅದು ಪ್ರತಿಫಲವಾಗಿ ಇಷ್ಟು ಸಮಸ್ಯೆಗಳು ಆಗ್ತಾ ಇದ್ದಾವೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಕೆಲಸ ತಗೊಳ್ಳಿ. ಇನ್ಮೇಲೆ ಎಲ್ಲೂ ಕೆಲಸ ತಗೊಳ್ಳೋವಾಗ ಪರ್ಮಿಷನ್ ಕೊಡ್ಕೂಡ್ದು. ಒಂದು ಮೀಟಿಂಗ್ ಮಾಡಿ, ನಿಮ್ಮ ಹಂತದಲ್ಲಿ ಇಒ ಹಂತದಲ್ಲಿ ಮೀಟಿಂಗ್ ಮಾಡಿ. ಇದು ಭಾಳ ವರ್ಷ ಮಾಡಿದ್ದಾರೆ. ಒಬ್ಬರು ಬೇಕು ಬೇಡ ಅಂದ್ಕೊಂಡು ರಾಮಬಾಬುನು ಪ್ರಯತ್ನ ಮಾಡಿದ್ದಾರೆ. ನಾನು ಬೈದಿದ್ದೀನಿ, ಆದರೆ ತಪ್ಪಲ್ಲ. ಪ್ರಯತ್ನ ಮಾಡಿದ್ರೆ ಕನ್ವಿನ್ಸ್ ಮಾಡ್ಕೊಳಕ್ಕಾಗಿಲ್ಲ. ಕನ್ವಿನ್ಸ್ ಮಾಡ್ಕೊಳಕ್ಕಾಗಿಲ್ಲ. ಬೇಡ ಅಂತ ಈ ಭಾಗದಲ್ಲಿ ಬೇಡ ಹೇಳಿ ಆಯ್ತು. ಈ ಭಾಗದಲ್ಲಿ ಇನ್ನು 100 ಮನೆಗಳಿಗೆ ಕಂಬಗಳೆಲ್ಲ ಇವಾಗ 15 ದಿವಸದಲ್ಲಿ ಎಸ್ಟಿಮೇಟ್ ಎಲ್ಲ ಮಾಡಿಸಿದ್ದೀನಿ. 10 ಪೋಲ್ಗಳನ್ನು ಹಾಕ್ಬೇಕೆಲ್ಲ ಮಾಡಿಸಿದ್ದೀನಿ.